ಗೀತಾ ಮಹಾತ್ಮೆ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹೇ ಪಾರ್ಥ, ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯು ನಾನೇ ಎಂದು ತಿಳಿ. ಸೇನಾಧಿಪತಿಗಳಲ್ಲಿ ಸ್ಕಂದನೂ ಮತ್ತು ಜಲಾಶಯಗಳಲ್ಲಿ ಸಮುದ್ರವೂ ನಾನೇ ಆಗಿದ್ದೇನೆ. ಬೃಹಸ್ಪತಿಯವರು ದೇವರಾಜ ಇಂದ್ರನ ಗುರುಗಳು, ದೇವತೆಗಳ ಕುಲ ಪುರೋಹಿತರು ಮತ್ತು ವಿದ್ಯಾಬುದ್ಧಿಗಳಲ್ಲಿ ಸರ್ವಶ್ರೇಷ್ಠರು ಹಾಗೂ ಜಗತ್ತಿನ ಸಮಸ್ತ ಪುರೋಹಿತರಲ್ಲಿ ಮುಖ್ಯರು ಮತ್ತು ಸಪ್ತರ್ಷಿಗಳಲ್ಲಿ ಪ್ರಮುಖರು ಎಂದು ತಿಳಿಯಲಾಗಿದೆ. ಸ್ಕಂದನ ಇನ್ನೊಂದು ಹೆಸರು ಕಾರ್ತಿಕೇಯ. ಇವನಿಗೆ 6 ಮುಖಗಳಿವೆ. ಮಹಾದೇವನ ಪುತ್ರ ಮತ್ತು ದೇವತೆಗಳ ಸೇನಾಧಿಪತಿ. ಜಗತ್ತಿನ ಸಮಸ್ತ ಸೇನಾಧಿಪತಿಗಳಲ್ಲಿ ಇವನು ಪ್ರಧಾನನಾಗಿದ್ದಾನೆ. ಪೃಥ್ವಿಯಲ್ಲಿ ಎಷ್ಟು ಜಲಾಶಯಗಳಿವೆಯೋ ಅವುಗಳಲ್ಲಿ ಸಮುದ್ರವು ದೊಡ್ಡದು ಮತ್ತು ಎಲ್ಲವುಗಳ ರಾಜನೆಂದು ತಿಳಿಯಲಾಗಿದೆ. ಆದ್ದರಿಂದ ಸಮುದ್ರವು ಪ್ರಧಾನವಾದದ್ದು. ಅದಕ್ಕಾಗಿ ಬೃಹಸ್ಪತಿ ಸ್ಕಂದ ಮತ್ತು ಸಮುದ್ರವನ್ನು ತನ್ನ ಸ್ವರೂಪವೆಂದು ಭಗವಂತನು ಹೇಳಿದ್ದಾನೆ. ಒಟ್ಟಾರೆ ಈ ಶ್ಲೋಕದಲ್ಲಿ ಭಗವಂತನು ತನ್ನನ್ನು ಲೋಕಹಿತವನ್ನು ಬಯಸುವ ಅತ್ಯುತ್ತಮ ಪುರೋಹಿತನನ್ನಾಗಿಯೂ ಲೋಕ ರಕ್ಷಣೆ ಮಾಡುವ ಅತ್ಯಂತ ಸಮರ್ಥ ಸೇನಾನಿಯನ್ನಾಗಿಯೂ ಹಾಗೂ ಲೋಕಕ್ಕೆ ಜೀವ ಜಲವನ್ನು ನೀಡುವ ಅತ್ಯಂತ ವಿಶಾಲವಾದ ಜಲಾಶಯವನ್ನಾಗಿಯೂ ತಿಳಿಯಬೇಕೆಂದು ಅರ್ಜುನನಿಗೆ ಸ್ಪಷ್ಟಪಡಿಸುತ್ತಾನೆ. ಹರಿ ಓಂ.